6 ತಿಂಗಳಾದ್ರೂ ವಾಸಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಂತ ಬೇರೆ ಹೇಳಿ. ಅಪ್ಪ, ನೀನು ಯಾಕೆ ಏನೇನೋ ಅನ್ಕೋತಾ ಇದೆಯಾ? ಡಾಕ್ಟರ್ ಹೇಳಿದ್ರು ತಾನೆ 6 ತಿಂಗಳಲ್ಲಿ ವಾಸಿ ಆಗುತ್ತೆ ಅಂತ. ಯಾಕಪ್ಪ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಯೋಚನೆ ನನ್ನ ಬಗ್ಗೆ ಅಲ್ಲ ಹೋಗ್ಲೆ, ಅಮ್ಮನ ಬಗ್ಗೆ. ಅವಳು ಆಸೆ ಪಟ್ಟ ಹಾಗೆ ಮನೆ ಕಟ್ಟಿಸ್ಬೇಕು ಅಂತ ಹೊಸದಾಗಿ ಗರಾಜ್ ಶುರು ಮಾಡಿದೆ. ಹಿಂಗಾಯ್ತು. ಆ ಗರಾಜ್ ಕೆಲಸ ಮುಂದುವರ್ಸೋಕ್ಕಾಗಲ್ಲ ಅಂತ ಅವಳಿಗೆ ನನಗೆ ಹೇಗೆ ಹೇಳಲಿ? ಅಪ್ಪ, ಅಮ್ಮನ ಹತ್ರ ಏನು ಹೇಳಬೇಡ ಅಂತ ನೀನು ನನಗೆ ಹೇಳಿ ನೀನು ಹೇಳೋ ಥರ ಮಾತಾಡ್ತಿದ್ಯಲ್ಲ. ಡಾಕ್ಟರ್ ಹೇಳಿದ್ದು ನಮ್ಮಿಬ್ಬರ ಮಧ್ಯನೇ ಇರಲಿ. ನಾನಂತೂ ಅಪ್ಪಿ ತಪ್ಪಿ ಅಮ್ಮಂಗೆ ಹೇಳಲ್ಲ. ನೀನು ಬಾಯ್ ತಪ್ಪು ಹೇಳ್ಬಿಡ್ಬೇಡ. ನಾನು ಏನು ಪಾಪ ಮಾಡಿದ್ನೋ ಏನೋ. ನಾನು ಒಬ್ಬರಿಗೆ ಯಾವತ್ತೂ ಕೇಳಿ ಬಯಸ್ತವನಲ್ಲ. ಯಾಕೆ ನನಗೀಗಾಗ್ತಾ ಇದೆ? ನಿಮ್ಮಮ್ಮನಿಗೆ ನನಗೆಷ್ಟೇ ಕಷ್ಟ ಆದರೂ ಅವಳು ಮುಂದೆ ನಗ್ತಾ ನಗ್ತಾ ಹೇಗೋ ನಿಭಾಯಿಸ್ತಾ ಇದ್ದೆ. ಅವಳಿಗೊಂದು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ಅವಳು ಹುಷಾರಿಲ್ದಿರೋ ಟೈಮಲ್ಲೇ ನನಗೆ ಹೀಗಾಗಬೇಕಾ? ಇದೆಲ್ಲ ಗೊತ್ತಾದರೆ ಅವಳು ಸುಮ್ಮನೆ ಇರ್ತಾಳ? ಏನು ಯಾಕೋ ತುಂಬ ಯೋಚನೆ ಮಾಡ್ತಿದ್ಯಾ ಅನಿಸ್ತದೆ. 6 ತಿಂಗಳಲ್ಲಿ ಸರಿ ಹೋಗುತ್ತಪ್ಪ. 6 ತಿಂಗಳು ಕಣ್ಣು ತೆಗೆಯೋದ್ರೊಳಗೆ ಮುಗ್ದು ಹೋಗುತ್ತೆ. ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದಿದ್ಯಾ. ಒಂದಿನೂ ರೆಸ್ಟ್ ಅಂತ ತಗೊಂಡಿಲ್ಲ ನೀನು. ಅದಕ್ಕೆ ಇರಬೇಕು. ಈ ನೆಪದಲ್ಲಾದರೂ ನೀನು ಸ್ವಲ್ಪ ವಿಶ್ರಾಂತಿ ತಗೋಬೋದು ಅಂತ ದೇವ್ರು ಹೀಗೆ ಮಾಡಿಸಿರ್ಬೋದಲ್ವಾ? ಅದಕ್ಕೆ ಕೆಲಸ ಮಾಡೋ ಕೈ ಕಿತ್ಕೊಳ್ತಾರೇನಮ್ಮ? ಕೈ ಕಿತ್ಕೊಂಡಿಲ್ಲಪ್ಪ. ಯಾಕೆ ನೀನು ಹಾಗೆ ಅನ್ಕೋತಿದ್ಯಾ? 6 ತಿಂಗಳಲ್ಲಿ ಖಂಡಿತ ನಿನಗೆ ವಾಸಿ ಆಗೇ ಆಗುತ್ತೆ. ಆ ನಂಬಿಕೆ ನನಗಿದೆ. ಮನೆ ಕಟ್ಟಾದ್ಮೇಲೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವರು ಇಷ್ಟು ಬೇಗ ರೆಸ್ಟ್ ಕೊಟ್ಟುಬಿಟ್ಟ. ನಿಮ್ಮಮ್ಮ ಮದುವೆ ಆಗಿ ಇಷ್ಟು ವರ್ಷ ಆದರೂ ಒಂದು ದಿನ ನನಗಿಂಥದ್ದು ಬೇಕು ಅಂತ ಕೇಳಿದೋಳಲ್ಲ. ಆದರೆ ತವ್ರ ಮನೆಯಲ್ಲಿ ಅವ್ರ ಅಣ್ಣನ ಮುಂದೆ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ನಿಮ್ಮನ್ನು ಕರೆಯೋ ತನಕ ಈ ಹೊಸಲು ದಾಟಲ್ಲಾಗ್ತಾ ಪಣ ತೊಟ್ಟು ಬಂದಿದ್ಲು. ಎಷ್ಟೇ ಕಷ್ಟ ಆಗಲಿ ಅವಳ ಆಸೆ ಪೂರೈಸಬೇಕು, ಲಕ್ಷ್ಮೀ ನಿವಾಸ ಕಟ್ಟಬೇಕು ಅಂತ ಕನಸು ಕಂಡಿದ್ದೆ. ಆದರೆ ಇಲ್ಲಿ ತನಕ ನನ್ನ ಕೈಲಿ ಏನೂ ಮಾಡೋಕ್ಕಾಗಿರಲಿಲ್ಲ. ಈಗೇನೋ ಮಾಡೋಣ ಅಂತ ಹೊಸ ಪ್ರಯತ್ನ ಮಾಡ್ತಿದ್ರೆ ಹೀಗಾಯ್ತಲ್ಲಮ್ಮ. ಇಷ್ಟು ವರ್ಷ ನನ್ನ ಕೈಲಿ ಏನೂ ಕಟ್ಟೋಕ್ಕಾಗಿಲ್ಲ. ಆದರೂ ನಿಮ್ಮಮ್ಮ ಇವತ್ತಿನವರೆಗೂ ಯಾಕೆ ನಿಮ್ಮ ಕೈಲಿ ಇನ್ನೂ ಮನೆ ಕಟ್ಟೋಕ್ಕಾಗಿಲ್ಲ ಅಂತ ಒಂದು ಮಾತು ಕೇಳಿಲ್ಲ. ಎಷ್ಟೇ ಕಷ್ಟ ಆದರೂ ನಗ್ತಾನೇ ಇರ್ತಾಳೆ. ಹಾಗಂತ ನಾನು ಸುಮ್ಮನೆ ಇರೋಕ್ಕಾಗತ್ತೇನಮ್ಮ? ನಾನು ಸುಮ್ಮನೆ ಇದ್ದರೆ ಅಂತ ಹೆಂಡತಿ ಪಡೆದು ಏನು ಸಾರ್ಥಕ ಪಟ್ಟಾಗಾಯ್ತು? ಎಷ್ಟೇ ಕಷ್ಟ ಆಗಲಿ ನಿಮ್ಮಮ್ಮ ಆಸೆ ಪಟ್ಟ ಹಾಗೆ ಮನೆ ಕಟ್ಟಬೇಕು ಅನ್ನೋ ಆಸೆಯಾಗಿ ಉಳಿದೋಗ್ಬಿಡುತ್ತಾ ಅಂತ ಅನ್ನಿಸ್ತಾ ಇದೆ. ಹೀಸಪ್ಪ, ನೀನು ಹೀಗೆಲ್ಲ ಅಳ್ಬೇಡ. ನನ್ನ ಕೈ ನೋಡೋಕ್ಕಾಗಲ್ಲ. ಅಮ್ಮ ಹೇಗೆ ಗಂಡ ಮನೆ ಮಕ್ಕಳು ಅಂತ ಇದ್ರೋ ನೀನು ಹಾಗೆ. ಇಬ್ರು ಪ್ರೀತಿಯಿಂದನೇ ಅಲ್ವಾ ನಮ್ಮನ್ನು ಬೆಳೆಸಿದ್ದು. ಅಮ್ಮ ಆದರೂ ಒಂದೊಂದ್ಸತಿ ಕೋಪದಲ್ಲಿ ನಮಗೆ ಬೈತಿದ್ದೆ. ಆದರೆ ನೀನು ಮಾತ್ರ ಯಾವತ್ತೂ ನಮಗೇನು ಅಂದಿಲ್ಲ. ಕೋಪ ಇದ್ರೂ ಅದನ್ನು ಪ್ರೀತಿ ಮೂಲಕನೇ ಹೇಳಿದ್ಯಾ. ನಮ್ಮ ಜೀವನನ ರೂಪಿಸ್ಕೊಡೋಕ್ಕೆ ನಿನ್ನ ಜೀವನನ ಸಹಿಸಿದಿರ. ಅಂಥದ್ರಲ್ಲಿ ನಾವು ನನಗೆ ಸಹಾಯ ಮಾಡಲ್ವಾ ಹೇಳು? ಯೋಚನೆ ಮಾಡಬೇಡಪ್ಪ. ನೋಡು, ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ನಿನ್ನ ಅಮ್ಮನ ಕನಸು ಮನೆ ಕಟ್ಟಬೇಕು ಅನ್ನೋ ಕನಸನ್ನು ನಾನು ನನಸು ಮಾಡ್ತೀನಿ. ಲಕ್ಷ್ಮೀ ನಿವಾಸನ ನಾನು ಕಟ್ತೀನಪ್ಪ. ಬಾ ಹೋಗೋಣ. ಏನಾಯ್ತು ನೀಲವ್ರೆ? ಇಷ್ಟೊಂದು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ. ನಿಮ್ಮ ಮಾವ ಏನಾದರೂ ಹೋಗ್ಬಿಟ್ರಾ? ಹಾಗೇನೂ ಇಲ್ಲ. ಹಾಗೇನಾದರೂ ಇದ್ದಿದ್ರೆ ನಾನು ಯಾಕೆ ಈ ಥರ ಮಂಕ್ ಹಿಡ್ದೋಳ್ ಥರ ಬಂದು ನಿಮ್ಮ ಮುಂದೆ ನಿಂತ್ಕೊಳ್ತಾ ಇದ್ದೆ? ಅದರಲ್ಲೂ ನಾನು ಅದನ್ನು ಹಾಕಿದ್ದು ಒಂದೇ ದಿನ. ಹಾಗಾದರೆ ಏನು ಸಮಸ್ಯೆ? ಅದನ್ನು ಮುಂದುವರಿಸ್ಬೋದಲ್ವಾ? ಅದಕ್ಕೆ ಅಡ್ಗಾಲಾಗಿ ಒಬ್ಳಿದಾಳಲ್ಲ, ಅವತ್ತು ನನ್ನ ನಾಯಿ ಗಂಜಿ ಹಾಕಿದ್ನಲ್ಲ, ಆ ನಾಯಿನ ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಡಾಕ್ಟರ್ ನಾಯಿಗೆ ವಿಷ ಹಾಕಿದಾರಂತ ಹೇಳಿದ್ದಾರೆ. ಆಮೇಲೆ ಅವಳು ಮನೆಗೆ ಬಂದು
ಕೆಲ್ಸದವ್ರ ಮೇಲೆಲ್ಲ ಅನುಮಾನ ಪಟ್ಟು ಕೆಲ್ಸದವ್ರನ್ನೆಲ್ಲ ಓಡಿಸಿದಾಳೆ. ಸದ್ಯ ನಾನು ಸಿಕ್ಕಾಕೊಳ್ಳಿಲ್ಲ. ಆದರೆ ಮುಂಚೆ ನೀವು ಕೊಟ್ಟಿದ್ರಲ್ಲ, ಅದನ್ನು ನಾನೀಗ ಮುಂದುವರ್ಸೋಕ್ಕೆ ಸಾಧ್ಯನೇ ಇಲ್ಲ. ಸರಿ, ಈಗ ನಾನು ಏನು ಮಾಡಬೇಕು ಅಂತಿದ್ದೀರಾ? ನೀವಲ್ಲದೆ ನನಗೆ ಬೇರೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ? ನಾನೊಬ್ಬಳೇ ಈಗ ಅಲ್ಲೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಊಟ ತಿಂಡಿಲಿ ಸ್ಲೋ ಪಾಯ್ಸನ್ ಯಾರೋ ಹಾಕ್ತಿದ್ದಾರೆ ಅನ್ನೋ ಅನುಮಾನ ಶುರು ಆಗಿರೋದ್ರಿಂದ ಮನೇಲಿ ಎಲ್ಲರೂ ಹುಷಾರಾಗಿದ್ದಾರೆ. ಕೆಲಸದವರು ಇಲ್ಲದೆ ಇರೋದ್ರಿಂದ ಮನೇಲಿ ಏನೇ ಆದರೂ ನನ್ನ ಮೇಲೆ ಅನುಮಾನ ಶುರು ಆಗುತ್ತೆ. ಅದಕ್ಕೆ ಬೇರೆ ದಾರಿ ಏನಾದರೂ ಇದ್ರೆ ಹೇಳಿ ಪ್ಲೀಸ್. ಸರಿ, ಒಂದು ನಿಮಿಷ ಇರಿ. ತಗೊಳ್ಳಿ ಇದನ್ನ. ಹುಷಾರು, ಅದನ್ನ ಹಾಗೆಲ್ಲ ಫೋರ್ಸ್ಫುಲ್ ತೆಗಿಬಾರ್ದು. ಕೊಡಿಲಿ. ಇದೇನು ಸರ್ ಇದು? ಮುಳ್ಳಿನ ಥರ ಇದೆ. ಹೌದು, ಇದು ಮುಳ್ಳೆ, ಆದರೆ ಸಾಮಾನ್ಯವಾದ ಮುಳ್ಳಲ್ಲ, ವಿಷದಲ್ಲಿ ಅದ್ದು ತೆಗೆದಿರೋ ಮುಳ್ಳು. ಸಮಯ ನೋಡಿಕೊಂಡು ಇದು ನಿಮ್ಮ ಮಾವಿಗೆ ಚುಚ್ಚಿಬಿಡಿ. ಆ ಕ್ಷಣದಲ್ಲಿ ಅವರು ನೆಗೆದು ಬಿದ್ದು ಹೋಗ್ತಾರೆ. ನೋಡಿದವ್ರಿಗೆ ಹಾವು ಕಚ್ಚಿ ಸತ್ತೋಗಿದ್ದಾನೆ ಅಂತ ಅನಿಸುತ್ತೆ. ಆದರೆ ಇದನ್ನ ಮನೇಲಿ ಎಲ್ಲರೂ ಇರುವಾಗ ಚುಚ್ಚೋಕ್ಕಾಗತ್ತಾ? ಖಂಡಿತ ಆಗೋಲ್ಲ. ಅದಕ್ಕೆ ಅವ್ರನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಆಗ ಚುಚ್ಚಿ ಕೇಳಿದ್ರೆ ಹಾವು ಕಚ್ಚು ಅಂತೇಳಿ, ಹಾಗೆ ಎಲ್ಲರೂ ನಂಬ್ತಾರೆ. ಇದರಿಂದ ನನಗೇನೂ ತೊಂದರೆ ಆಗಲ್ಲ ಅಲ್ವಾ? ನೋಡಿ, ಕೆಲಸ ಆಗೋದಕ್ಕಿಂತ ಮುಂಚೆ ಆದರೂ ಆಗು ಹೋಗೋಗಳನ್ನ ಯೋಚನೆ ಮಾಡಿದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಈ ವಿಷಯದಲ್ಲಿ ತುಂಬ ತಾಳ್ಮೆಯಿಂದ ನಡ್ಕೊಂಡು ನಿಮ್ಮ ಕೆಲಸನ ಸಾಧಿಸ್ಕೊಳ್ಳಿ. ಧೈರ್ಯ ಗೆಟ್ಟರೆ ನೀವು ಅಂದ್ಕೊಂಡಿರೋದನ್ನ ಸಾಧಿಸೋಕ್ಕಾಗೋದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದು ನಿಮ್ಮ ಮನಸ್ಸಲ್ಲಿರಲಿ. ನೀವೇನಾದರೂ ಸಿಗಾಕೊಂಡ್ರೆ ನಿಮ್ಮ ಜೊತೆ ನಾನು ಒಂದರಾಗ್ಬಿಡ್ತೀನಿ. ಅಲ್ಲಿಗಿಬ್ಬರು ಕಥೆನೂ ಜೈಲಲ್ಲಿ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇಲ್ಲ ಇಲ್ಲ, ನಾನು ಹಾಗೆಲ್ಲ ಮಾಡಲ್ಲ. ನೀವು ಹೇಳ್ದಾಗೆ ಹುಷಾರಾಗಿ ಅವನ್ನ ಆಚೆ ಕರ್ಕೊಂಡು ಹೋಗಿ ಇಂಜೆಕ್ಟ್ ಮಾಡ್ತೀನಿ. ನಾನು ಬರ್ತೀನಿ. ಥ್ಯಾಂಕ್ ಯು. ನನ್ನ ಜೀವನಕ್ಕೆ ಮುಳ್ಳಾಗಿರೋ ನಿಮ್ಮನ್ನ ಈ ಮುಳ್ಳಿಂದಾನೇ ಅಂತ್ಯ ಮಾಡ್ತೀನಿ.